ಹಲೋ ವಿದ್ಯಾರ್ಥಿಗಳೇ, ಎಸ್ ಎಸ್ ಎಲ್ ಸಿ ಪರೀಕ್ಷೆಯು ಮಾರ್ಚ್ನಲ್ಲಿ ನಡೆಯುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇನ್ನಷ್ಟು ಕಠಿಣವಾಗಲಿದೆ ಅಂತ ನಾವು ಹೇಳ್ಬೋದು. ಏಕೆಂದರೆ ಉತ್ತೀರ್ಣತೆಯ ಕನಿಷ್ಠ ಅಂಕ 35% ಏರಿಕೆಯನ್ನು ಮಾಡಲಾಗಿದೆ. 2024 ಹಿಂದೆ ಇದ್ದಂತೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಕನಿಷ್ಠ ಅಂಕವನ್ನು 35% ನಿಗದಿ ಮಾಡಲಾಗಿದೆ. ವಿದ್ಯಾರ್ಥಿಯು 3 ವಿಷಯಗಳಲ್ಲಿ 35 ಅಂಕ ಪಡೆದಿದ್ದು, ಉಳಿದ 3 ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದರೆ ಪ್ರತಿ ವಿಷಯದಲ್ಲಿಯೂ ಗರಿಷ್ಠ 10 ಕೃಪಾಂಕ ನೀಡಿ ತೆರಗಡೆ ಮಾಡಲಾಗುತ್ತದೆ. ಉತ್ತೀರ್ಣದ ಕನಿಷ್ಠ ಮಾನದಂಡ ಹಿಂದಿನಂತೆ 35 ಅಂಕ ಇರುತ್ತದೆ ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಈ ಸಲ ಪರೀಕ್ಷೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ನಲ್ಲಿ ಆಗುವ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ 16.9 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಲಿದ್ದಾರೆ. ಹೋದ ಸಲ ಉತ್ತೀರ್ಣತೆಯನ್ನು ಕಡಿಮೆ ಇತ್ತು, 25 ಅಂಕಗಳನ್ನು ಪಡೆದು 20 ಕೃಪಾಂಕವನ್ನು ನೀಡಲಾಗಿತ್ತು. ಆದರೆ ಈ ಸಲ ಮತ್ತಷ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕಠಿಣ ಮಾಡಲಾಗಿದೆ ಅಂತ ನಾವು ಹೇಳಬಹುದು. ಏಕೆಂದರೆ ಉತ್ತೀರ್ಣತೆಯ ಕನಿಷ್ಠ ಅಂಕ 35% ಏರಿಕೆ ಮಾಡಲಾಗಿದೆ.